ಇವನ ಈ ಥಂಡಿಗೆ ಸುಡು ಸುಡುದ ಚಾ ಕುಡಿಯೋಂಗ ಆಗತತಿ. ಮೊದಲು ಒಂದ್ ಕಪ್ ಚಾ ಮಾಡ್ಕೊಂಡ್ ಕುಡುದ ಆಮೇಲೆ ಮುಂದಿನ ನೋಡ್ರತ್. ಗಿರ್ಜಕ್ಕ, ಏ ಗಿರ್ಜಕ್ಕ, ಏನ್ ಮಾಡತಿ? ಚಾ ಕುಡಿಯತೇನ್ರಿ? ಅಲ್ಲಲ್ರಿ, ಅಡಿಗೆ ಮಾಡತೇನ್ರಿ. ಅಡಿಗೆ ಮನ್ಯಾಗ ಹಾಲ, ಸಕ್ರಿ, ಚಾ ಪುಡಿ ಇದ್ ಬಿಟ್ರೆ ಮುಗಿದ್ ಹೋತ್ ನೋಡ್ ನಿನಗ್. ದಿನಕ್ಕೊಂದ್ 20 ಸಲ ಚಾ ಕಾಸುದು ಕುಡಿದು. ಅಯ್ಯ, ತಂಪಿತ್ತಲ್ರಿ ಅತ್ತೀರಿ, ಹಂಗಾಗಿ ಒಂದೀಟ ಚಾ ಮಾಡಿದ್ರಿ. ಹೂನವ, ಆಗ್ವಲ್ತಾಕ ಹೆಂಗಿದ್ರು ಮಾಡಿದಿ, ನಮಗೊಂದಿಟ್ ಚಾ ತಗೊಂಬ ಹಂಗಾರ. ಹೂನ್ರಿ ಅತ್ತೀರಿ, ಚಾ ಎದಕ್ ಮಾಡ್ತಿ? ಒಳ್ಳೊಳ್ಳೆ ಸಕ್ರಿ ಚಾ ಪುಡಿ ಖಾಲಿ ಮಾಡ್ತಿ ಅಂತ ಬೇಯುದು ಬಿಡಂಗಿಲ್ಲ, ಮತ್ತು ನಾ ಮಾಡಿದಾಗ ಒಮ್ಮೆ ಚಾ ಕುಡಿಯೋದು ಬಿಡಂಗಿಲ್ಲ. ಹಿಂಗ ನೋಡ್ರಿ ಅವ್ರ ಬರೇ. ಏನಂದಿ? ಏನಿಲ್ರಿ ಅತ್ತೀರಿ, ಚಾ ತಗೊಂಬರ್ತೇನ್ರಿ ಅನ್ರಿ. ಹ್ಞೂ ಅಯ್ಯ, ನಿಮ್ಮ ಮಾವನು ಬಂದ್ರು, ಅವ್ರಿಗೆ ನನಗ ಅಮ್ಮಗ 3 ಮಂದಿಗೂ ತಂದ್ಬಿಡುವ ಹಂಗಾರ. ಹ್ಞೂನ್ರಿ ಅತ್ತೀರಿ. ನಮ್ಮವ್ವ ನಮ್ಮಪ್ಪ ಇಬ್ರು ಬಂದದ್ದಕ್ಕೂ ಒಂದಿನಾರ ಇದ್ದು ಹೋಗ್ಬಾರ್ದ. ಹಿಂಗ್ ಬಂದ್ರು ಹಿಂಗ್ ಹೋಗ್ಬಿಟ್ರು. ಹಿಂಗ್ ಬರೋದಾರ ಯಾಕರ ಬರ್ತಾರೋ ಏನೋ, ನನಗರ ಒಟ್ಟ ಜೀವ ಗಮಸ್ವತ್. ಭಾಳ ದಿವ್ಸದ ಮೇಲೆ ಬಂದಿರ್ತಾರು, ಒಂದಿಟ ಅವ್ರ ಜೋಡಿ ಕುಂದಿರ್ಬೇಕು, ನಿಂದಿರ್ಬೇಕು, ಮನಸ್ಸು ತುಂಬಾ ಮಾತಾಡ್ಬೇಕು ಅಂತ ಎಟ್ಟ ಆಸೆ ಇತ್ತು. ಎಲ್ಲಾನು ಬಿಟ್ಕೊಟ್ಕಾರ ಹಿಂಗ್ ಬಂದ್ ಹಂಗ ಹೋಗ್ಬಿಟ್ರ ನನ್ನ ಮನಸ್ಸಿಗೆ ಬೇಸರ ಆಗೋದಿಲ್ಲನ? ಯಾಕೋ ಅಪ್ಪ ಒಂದ್ ನೋಡ್ಬೇಕಂತ ಬಾ ಜೀವ ನೆನ್ಸಾಕತ್ತೈತಿ. ಅವ್ರ ಯಾವತ್ತು ಹಿಂಗ್ ಮಾಡಿದವ್ರಲ್ಲ, ಹಿಂಗ್ ಯಾಕೆ ಒಮ್ಗಿಲೆ ಬಂದ್ರು, ಯಾಕೆ ಒಮ್ಗಿಲೆ ಹೋಗ್ಬಿಟ್ರು, ಅದ ಅರ್ಥ ಆಗಲ್ತ. ಮನಸ್ಫೂರ್ತಿಯಾಗಿ ಕುಂತ ಅವ್ರ ಜೋಡಿ ಮಾತಾಡಕ ಆಗ್ಲಿಲ್ಲ. ಯಾಕೋ ಜೀವ ತಳಮಳ ಅನ್ಸಾಕತ್ ಬಿಟ್ಟತಿ. ನಾನ ಅವ್ರಂತೆಕ ಹೋಗಿ ಬಂದ್ಬಿಡ್ಲೇನ ಒಂದಿನ. ಗಿರ್ಜಕ್ಕ, ನಿಮ್ಮ ಅವ್ರಿಗೆ ನೀರ್ ತಗೊಂಡ್ ಬಾರ್ವಾ. ಹ್ಞೂನ್ರಿ ಅತ್ತೀರಿ. ಮಾವರಿ, ನೀರ್ ತಗೋರಿ. ಹೂನ್ವ ತಂಗಿ. ಮಾವರಿ, ಚಾ ತಗೊಂಬರ್ತಂತ ತಡೀರಿ. ಯಾಕೆ ಕಮಲ, ಏನೋ ಮಾತಾಡೋದೈತಿ ಅನ್ನಕತ್ತಿದ್ದೆಲ್ಲ? ಹೌದವಾ ಕಮಲಕ್ಕ, ಯಾಕೆ ಏನಾತು? ಏನಾರ ತೊಂದರೆ ಆಗೈತನ? ಏನಿಲ್ರಿ ಅತ್ತೀರಿ, ಯಾಕೋ ಅಣ್ಣ ವೈನಿ ಬಂದ್ ಹೋದಾಗಿಂದ ಮನಸ್ಸಿಗೆ ಯಾಕೋ ಸಮಾಧಾನ ಇಲ್ರಿ. ಅದಕ್ಕೆ ನಿಮ್ಮ ಜೋಡಿ ಮಾತಾಡ್ರತಂತ ಕರೆದ್ರಿ ಹಂಗಾರ. ಹೌದಾ? ಯಾಕವ, ಏನಾತು? ಏನ್ರ ನ್ಯಾಯಪಾಯ ಮಾಡ್ರೇನ ಮತ್ತೆ ಬಿಗ್ತಾರು? ಅಯ್ಯ ಇಲ್ರಿ ಅತ್ತೀರಿ, ನಾವೇದಕ್ಕೆ ನ್ಯಾಯ ಮಾಡೋನ್ರಿ? ನ್ಯಾಯದ ಏನಿಲ್ರಿ. ಮತ್ತೇನ್ ಕಮಲ, ನ್ಯಾಯ ಮಾಡಿಲ್ಲ ಅಂತಿ, ಅವ್ರು ಬಂದು ಹೋದಾಗಿಂದ ಬೇಸರಾಗೈತಿ ಅಂತಿ, ಹಂಗಂದ್ರೆ ಏನ್ ತಿಳ್ಕೊಬೇಕು ನಾವು? ಹಂಗಲ್ರಿ, ಯಾಕೋ ಅಣ್ಣ ವೈನಿ ಬಂದಾಗಿಂದ ಇಬ್ರು ಮುಖ ಸಪ್ ಮಾಡ್ಕೊಂಡನೇ ಇದ್ರು. ನನ್ನ ಮುಂದೆ, ಗಿರ್ಜಕ್ಕನ ಮುಂದೆ, ಮನೆಯವ್ರ ಮುಂದೆ ಅಷ್ಟ ಬೇಕಂತ ನಕ್ಕೊಂತ ಜಗಳ ಮಾಡಿದವ್ರ ಗತೆ ನಕ್ಕೊಂತ ಇದ್ರು. ಆದ್ರ ಅವ್ರಿಬ್ರ ಇದ್ದಾಗ ಏನೋ ಮನಸ್ಸಿನಾಗ ಇಟ್ಕೊಂಡ ಕೊರಗಾಕತ್ತಿದ್ರು ಅನ್ಸಾಕತ್ತೈತ್ರಿ. ಹಂಗೇನಿಲ್ಲಲ್ವಾ ತಂಗಿ, ನಮ್ ಜೋಡಿ ಅದು ಚಂದಗಿನ ಮಾತಾಡ್ರು? ಇಲ್ರಿ ಅತ್ತೀರಿ, ನಮ್ಮ ಮುಂದಷ್ಟ ಹಂಗ ಚಂದಗೆ ಮಾತಾಡ್ತಿದ್ರಿ. ಆಮೇಲೆ ಅಲ್ಲಿ ಹಿತ್ಲ ಕಡೆ ಅದು ಹೋಗಿ ಅವರಿಬ್ರು ಏನೋ ದುಃಖದಾಗ ಮಾತಾಡೋದನ್ನ ನಾ ನೋಡಿದೇನ್ರಿ. ಏನ ದುಃಖದಾಗ? ಯಾಕವಾ ತಂಗಿ, ಏನಾತು? ಹೌದು, ಏನ್ ಮಾತಾಡತಿದ್ರು ಅವರು? ಏನೋ ಗೊತ್ತಿಲ್ರಿ ಅತ್ತೀರಿ, ಗಂಡ ಹೆಂಡತಿ ಮಾತಾಡೋದನ್ನ ಕೇಳಿಸ್ಕೋಬಾರ್ದಂತ ನಾ ದೂರ ನಿಂತಿದ್ರಿ. ಆದ್ರ ಅವ್ರ ಮನಸ್ಸಿನಾಗಿರೋ ಭಾವನೆಗಳು ನನಗೆ ಅರ್ಥ ಆಗಕತ್ತಿದ್ದವ್ರಿ. ಅವರು ಏನೋ ಹೇಳ್ಕೊಲಾರ್ದಂತ ಒಂದು ದುಃಖದಾಗದಾರ ಅನ್ನೋದಂತೂ ಗೊತ್ತಾಗತ್ತಿತ್ರಿ ಅತ್ತೀರಿ. ಅಯ್ಯ, ಅವ್ರಿಗೇನಾಗಂದೆ ತಂಗಿ, ಎಂಥ ಚಂದ ಮಗನ ಮದ್ವಿ ಮಾಡಿದಾರ, ಬಂಗಾರದಂತ ಸೊಸಿ ಅದಾಳ, ಅವ್ರಿಗೇನು ಕಮ್ಮಾಗೈತಿ? ಅವ್ರ್ಯಾಕ ಅದಕ್ಕೆ ಇದಕ್ಕೆ ಚಿಂತೆ ಮಾಡ್ತಾರು? ಮತ್ತು ರೊಕ್ಕ ರೂಪಾಯಿಕರ ಏನು ದೇವ್ರ ಕಮ್ಮಿ ಇಟ್ಟಿಲ್ಲ ಅವ್ರನ್ನ. ಎಲ್ಲರೂ ದುಡಿತಾರು, ಎಲ್ಲರೂ ತಿಂತಾರು, ಆರಾಮದಾರು, ಅವ್ರಿಗೇನಾಗೈತಿ? ಹೌದ್ರಿ ಅತ್ತೀರಿ, ದುಡ್ಯಾಕ ತಿನ್ನಾಕ ಅವ್ರಿಗೇನು ಕಮ್ಮಿ ಇಲ್ಲ. ಆದ್ರ ಅವ್ರು ಏನೋ ತೊಂದ್ರೆ ಒಳಗೆ ಮಾತ್ರ ಸಿಕ್ಕಾಕೊಂಡಾರ್ರಿ. ಅಲ್ಲ ಕಮಲ, ಮತ್ ನಿನಗೆ ಹಂಗ ಅನ್ಸಿರ ಅವ್ರು ಬಂದಾಗರ ಒಂದ್ ಮಾತು ಕೇಳ್ಬಿಡ್ಬೇಕಿಲ್ಲೋ? ಹೆಂಗ್ ಕೇಳೋದ್ರಿ? ಅವ್ರು ನಮಗೇನು ತಿಳಿಬಾರ್ದಂತ ಬೇಕಂತ ಮುಚ್ಚಿಡಕತ್ತಾಗ ನಾವಾಗೆ ಕೆನಿಕೆ ಕೇಳೋದು ಏನ್ ಚಂದ ಬಿಡು ಅಂತ ಕೇಳಿಲ್ರಿ. ಹೌದಾ? ಮತ್ತೆ ಏನ್ ಮಾಡೋದು ಈಗ? ಅವ್ರಿಗೆ ಏನ್ ತೊಂದ್ರೆ ಆಗೈತಿ ಏನಂತ ಹೆಂಗ್ ತಿಳ್ಕೊಳ್ಳೋದು? ನಾವರ ಹೋಗ್ಯಾರ ಬರೋಣ? ಅಯ್ಯ, ಇವತ್ತರ ಅವ್ರು ಬಂದು ಹೋಗಿದಾರು, ಅವ್ರ ಹಿಂದಿಂದ ಹೋದ್ರ ಏನ್ ಚಂದಪ್ಪ. ಹೌದ್ರಿ ಅತ್ತೀರಿ, ಆದ್ರ ನಾವು ಹೋಗ್ಲಿಲ್ಲ ಅಂದ್ರ ಅವ್ರಿಗೆ ಏನ್ ತೊಂದ್ರೆ ಆಗೈತ ಅಂತ ಹೆಂಗ್ ತಿಳ್ಕೊಳ್ಳೋದ್ರಿ? ಅವ್ರಿಗ್ಯಾರ ನಮ್ಮವರು ತಮ್ಮವರು ಅಂತ ನಮ್ಮನ್ ಬಿಟ್ರಿ ಯಾರದಾರ ಹೇಳ್ರಿ? ಹೌದ್ ಕಮಲ, ನೀ ಹೇಳೋದ್ ಕೇರ ಯಾಕೋ ಅವ್ರಿಗೇನೋ ತೊಂದ್ರೆ ಇದ್ದಂಗೆ ಕಾಣ್ಸಾಕತ್ತೈತಿ. ಬಿಡುದ್ ಬೇಡ, ನಡಿ ಇವತ್ತ ಹೋಗುನ. ಏನ ನಾಳೆ ಬೆಳಿಗ್ಗೆ ಎದ್ದವ್ರ ಹೋಗುನು, ಹೋಗಿ ಬಂದ್ಬಿಡು ನಡಿ. ಹ್ಞೂಯಪ್ಪ, ಅಷ್ಟು ಮಾಡ್ರಂಗಾರ. ನಮ್ಮವರು ತಮ್ಮವರು ಬಂದು ಬಳಗ ಅಂತಿರೋದು ಅದಕ್ಕೆ. ಕಷ್ಟ ಕಾಲದಾಗ ಅವ್ರಿಗೆ ನೆರವು ಆಗ್ಬೇಕು ನೋಡು. ಪಾಪ ಏನು ತೊಂದರೆ ಆಗಿತ್ತೋ ಏನೋ, ಹೋಗ್ಕಾರ ಅದೇನಂತ ತಿಳ್ಕೊಂಡ ಅದನ್ನಟು ಬಗೆಹರಿಸ್ಕೊಟ್ಟ ಬರಿಪ ಹಂಗಾರ. ಹ್ಞೂ ಬೇವ, ಅಷ್ಟ ಮಾಡ್ತೇವ್ ತಡಿ. ಇವತ್ತಂತೂ ಇನ್ನೇನ ಸಂಜೆ ಆತು, ನಾಳೆ ಬೆಳಿಗ್ಗೆ ಎದ್ದವ್ರ ಹೋಗಿ ಬರುನ್ ತಗೋ ಕಮಲ. ಹ್ಞೂನ್ರಿ, ಮತ್ತು ಗಿರ್ಜಕ್ಕಗ ಅಕ್ಕಿನೂ ಕರ್ಕೊಂಡು ಹೋಗೋಣನ್ರಿ? ಅಯ್ಯ, ನೀವಿಬ್ರ ಹೋಗಿ ಬರುವ ತಂಗಿ, ಅಕ್ಕಿನೇ ಅದಕ್ಕೆ ಅಲ್ರಿ ಅತ್ತೀರಿ, ಅಕ್ಕಿಗೂ ತವ್ರ ಮನೆಗೆ ಹೋಗ್ಬೇಕನ್ನೋ ಆಸೆ ಅಲ್ರಿ. ಬಿಟ್ಟು ಹೋದ್ರ ಮನ್ಸಿಗೆ ಬೇಸರ ಮಾಡ್ಕೋದಿಲ್ಲೇನ್ರಿ? ನೋಡ್ವಾ ಎಷ್ಟು ಕಾಜಿ ಅದಿ ಸಸಿ ಮ್ಯಾಗ.
ನೀವು ನಮ್ಗೆ ಅದ ಸಂಸ್ಕಾರ ಕಲಿಸಿಲ್ಲ ಏನ್ರಿ ಅತ್ತೀರಿ. ನೀವೆಂದು ನಮ್ಮನ್ನು ಸೊಸ್ತಾರ ಅಂತ ನೋಡಲಿಲ್ಲ. ಮನೆ ಹೆಣ್ಮಕ್ಳಿಗಿಂತಾನು ಹೆಚ್ಚಿನ ಕಾಳಜಿ ಪ್ರೀತಿ ತೋರಿಸ್ಕೊಂತ ಬಂದಿರಿ. ಅದನ್ನ ನಾವು ನಮ್ಮ ಸೊಸಿಗೆನೂ ಮುಂದುವರ್ಸಾತೇವೆ ಅಷ್ಟೇ ರೀ. ಆಗ್ಲಿಲ್ವ ಅತ್ತಿ ಸೊಸ್ತ್ಯಾರು ಹಿಂಗೆ ಚಂದಾಗೆ ಇರ್ರಿ. ಹೆಣ್ಣು ಕೊಟ್ಟ ಬೀಗರಿಗೆ ಏನೋ ತೊಂದರೆ ಬಂದೈತಂದ್ರೆ ಅದನ್ನ ನೋಡೇ ಖುಷಿ ಪಡುವಂಥವ್ರು ಎಷ್ಟೋ ಜನ ಅದಾರ. ಆದ್ರೆ ನೀ ಹಂಗೆ ಮಾಡ್ಲಿಲ್ಲ ನೋಡುವ ತಂಗಿ. ಅವ್ರಿಗೇನೋ ತೊಂದರೆ ಬಂದೈತಂದ್ರೆ ಅವ್ರಿಗೆ ಮರಿಗೆ ಅವ್ರಿಗೇನರ ಸಹಾಯ ಮಾಡಬೇಕು ಅಂತ ಹೊಂಟಿ. ನೀನು ಭಾಳ ಒಳ್ಳೆಕ ದಿವ ಕಮ್ಲಕ್ಕ. ಅಯ್ಯ ಅದ್ರಾಗ ಏನೈತೆ ಬಿಡ್ರಿ ಅತ್ತೀರಿ. ಕಳ್ಳು ಬಳ್ಳಿ ಬೀಗರು ಬಿಜ್ರು ಅಂತ ಇರೋದು ಅದಕ್ಕೆ ದ್ವೇಷ ಮಾಡಕ್ಕೇನ್ರಿ. ಒಬ್ರಿಗೊಬ್ರಿಗೆ ಕಷ್ಟಕ್ಕೆ ಒಬ್ರೊಬ್ರಿಗೆ ಸಹಾಯಕ್ಕೆ ನಿಂದಿರ್ಬೇಕ್ರಿ ಹೆಗಲಾಗಿ. ಅಂದಾಗ ಅದಕ್ಕೆ ಸಂಬಂಧಗಳು ಅಂತಾರ್ರಿ. ಹೌದೌದು ತಂಗಿ, ಇದು ಮಾತ್ರ ಖರೆ ನೋಡು. ನಾವು ಒಬ್ರ ಕಷ್ಟಕ್ಕೆ ಹೆಗಲಾಗಿ ನಿಂತ್ರೆ ನಮ್ಮ ಕಷ್ಟಕ್ಕೆ ಮತ್ತೊಬ್ರು ನಾಳೆ ಮುಂದೆ ಬರ್ತಾರೆ. ನಾವು ಯಾರು ಏನಾರ ಹಾಳಾಗಲಿ ನಮಗೇನು ಬಿಡಂತ ಸುಮ್ಮಿದ್ರೆ ನಾಳೆ ನಮ್ಮ ಕಷ್ಟ ನಷ್ಟದಾಗೂ ಯಾರೂ ಮುಂದೆ ಬರೋದಿಲ್ಲ ತಂಗಿ. ಹೌದ್ರಿ ಅತ್ತೀರಿ. ಅದಕ್ಕೆ ಹಂಗಾರ ನಾಳೆ ಬೆಳಿಗ್ಗೆ ಎದ್ದವ್ರ ಗಿರ್ಜಕ್ಕನು ಕರ್ಕೊಂಡ ನಾವು 3 ಮಂದಿ ಹೋಗಿ ಬಂದ್ಬಿಡ್ತೇವೆ ತಗೋರಿ ಅತ್ತೀರಿ. ಹ್ಞೂನವ ಹೋಗಿ ಬರ್ರಿ. ಯಾಕೋ ನೀವು ಹೇಳಿದ್ಮೇಲೆ ನನಗೂ ಸಮಾಧಾನ ಆವತ್ತು. ಮೊದಲು ಹೋಗಿ ಬರಿವ ತಂಗಿ. ಯಪ್ಪ ಕೈಯಾಗಸು ರೊಕ್ಕ ಅದು ಇಟ್ಕೊಂಡು ಹೋಗ್ರಿಪ್ಪ. ಅಲ್ಲಿ ಅದಕ್ಕರ ಉಪಯೋಗಕ್ಕದು ಬರ್ತತಿ. ಹ್ಞೂ ಯವ್ವ ಅಷ್ಟ ಮಾಡ್ತಾನೆ ಬೇ. ಚಾ ಕುಡೀರಿ ಹಂಗಾರ ಎಲ್ಲರೂ. ಗಿರ್ಜಕ್ಕ ನಾಳೆ ಬೆಳಿಗ್ಗೆ ಎದ್ದ ಅಟು ಅಡಿಗೆ ಮಾಡ್ಕೋಬೇಕವ. ಅಡಿಗೆ ಮಾಡ್ಕೊಂಡ್ಕಾರ ನಿಮ್ಮ ಊರಿಗೆ ಹೋಗಿ ಬರೋನು. ಏನ್ರಿ ಅತ್ತೀರಿ ನಮ್ಮೂರಿಗೆ ರೀ? ಅಯ್ಯಯ್ಯ ಏನು ಹೇಳೋದು ಪೈಕಿಗೀಗ. ಹ್ಞೂ ತಂಗಿ, ನನ್ನ ಗೆಳೆಯನ ಮಗ್ಗ ಅಲ್ಲಿ ಊರಾಗ ಹೆಣ್ಣು ನೋಡಿ ಬಂದವು. ಅದ್ರ ಮಾತುಕತೆಗೆ ಹೊಂಟವು ನಾಳೆ. ಅದಕ್ಕೆ ಹಂಗಾರ ಅತ್ತ ಮನೆಗೆ ಹೋಗಿ ಬರೋಣ ನಡ್ರಿ ಅನ್ನಕತ್ಲ ಕಮಲಾ. ಅದಕ್ಕೆ ಹೋಗಿ ಬರೋಣ ನಡಿ. ಅಯ್ಯ ಹೌದ್ರಿ ಮಾವರಿ, ನನಗಂತೂ ಭಾಳ ಖುಷಿ ಆಯ್ತು ನೋಡ್ರಿ. ಆಯ್ತು ತಗೋರಿ, ಬೆಳಿಗ್ಗೆ ಲಗೂನ ಅಡಿಗೆ ಮಾಡ್ಕೊಂಡ ರೆಡಿ ಆಗೋಣಂತ ಹೋಗಿ ಬರೋಣ ತಗೋರಿ ಮಾವರಿ. ಅತ್ತಿರಿ ಹಂಗಾರ ನಾ ಈಗ ಹೋದಾಕೆ ನಾಳೆ ಬೆಳಿಗ್ಗೆ ಅಡಿಗೆ ಮಾಡ್ಕೋದನ್ನ ಎಲ್ಲ ಸಜ್ಜು ಮಾಡ್ಕೋತೇನ್ರಿ. ಹೂನವ ಒಂದಿಟ್ಟು ಶೇಂಗಾ ಗುರೆಳ್ಳು ಎಲ್ಲ ಹುರಿದಿಡು. ಕೆಂಪು ಮೆಣಸಿನ್ಕಾಯಿನೂ ಹುರಿದಿಡ. ಅವನ್ನೆಲ್ಲ ಇವತ್ತ ಚಟ್ನಿ ಮಾಡ್ಕೊಂಡ್ಬಿಡುನು. ನಾಳೆ ಬೆಳಿಗ್ಗೆ ಎದ್ದ ಪಟ ಅಡಿಗೆ ಮಾಡ್ಕೊಂಡ ಹೋಗಿ ಬರಕ್ ಬರ್ತದಂತ. ಯವನ ನನಗಂತೂ ಜಗ್ಗ ಖುಷಿ ಆಗತ್ತೈತಿ ನೋಡ್ರಿ. ರೋಗಿ ಬಯಸಿದ್ದು ಹಾಲುವನ್ನ ವೈದ್ಯ ಹೇಳಿದ್ದು ಹಾಲುವನ್ನ ಅಂತ್ರಿ. ನಮ್ಮಪ್ಪ ಅವ ಹಿಂಗ್ ಬಂದು ಹಂಗೆ ಹೋಗಿದ್ದಕ್ಕೆ ಯಾಕೋ ಮನಸ್ನಾಗ ಒಂಥರ ತಳಮಳ ಅನ್ಸಾಕತ್ತಿತ್ರಿ. ಯಾವಾಗ ಅವ್ರನ್ನ ನೋಡ್ತಾನೋ ಯಾವಾಗ ಅವ್ರ ಜೋಡಿ ಮಾತಾಡ್ತಾನೋ ಅನ್ಸಾಕತ್ ಬಿಟ್ಟಿತ್ತು. ಹೆಂಗಿದ್ರು ಈಗ ನಾಳೆ ಬೆಳಕಾಗುರಾಗ ಹೋಗೋದು ಬಂತಲ್ಲ ಅವ್ರ ಮನೆಗೆ. ನನಗಂತೂ ಭಾಳ ಖುಷಿ ಆಗತೈತ್ರಿ. ಸುಮ್ಮನೆ ಮಾತಾಡ್ಕೊಂತ ನಿಂತ್ರೆ ಟೈಮ್ ವೇಸ್ಟ್ ಆಕತಿ. ಮೊದಲು ಹೋಗಿ ನಾಳೆ ಅಡಿಗೆದೆಲ್ಲ ರೆಡಿ ಮಾಡ್ಕೋತೇನ್ರಿ. ಹೋಗಿ ಬರ್ತೇನ್ರಿ ಹಂಗಾರ ನಾನು. ನೋಡುವ ಕಮಲಕ್ಕ, ನಿನ್ನ ಸೊಸಿಗೆ ತವ್ರ ಮನೆಗೆ ಹೋಗೋದಂದ್ರೆ ಅದೆಷ್ಟು ಖುಷಿ ನೋಡ್ದ. ನಿಂತು ನೆಲದ ಮೇಲೆ ನಿಂದಿರುವಳ. ಹೌದ್ರಿ ಅತ್ತೀರಿ. ಇನ್ನೆಲ್ಲೇ ರಾತ್ರಿ ನಿದ್ದೆಯರ ಮಾಡ್ತಾಳೋ ಇಲ್ಲ ಯಾರಿಗೆ ಗೊತ್ತ್ರಿ. ಹೌದ್ವಾ ಯವ್ವ, ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರನ ಹಂಗ ಅಲ್ಲ. ಆಯ್ತಿವ, ಇನ್ನೇನ ನಾವು ಬೆಳಿಗ್ಗೆ ಎದ್ದವ್ರ ಮೊದಲ ನಮ್ಮ ಅಣ್ಣ ವೈನಿ ಕಡೆ ಹೋಗಿ ಬರ್ತೇವ್ರಿ. ಅವ್ರಿಗೇನು ತೊಂದರೆ ಆಗೈತೆ ನೋಡಿ ಮೊದಲು ಅದಕ್ಕೆ ಪರಿಹಾರ ಸಿಕ್ಕರೆ ಅಷ್ಟು ಸಾಕಾಗೈತೆ ನೋಡ್ರಿ. ನೀವು ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.